ಇನ್ನು ಬೆಂಗಳೂರಿನಲ್ಲಿ ನಟಿ ಶಿಲ್ಪಾ ಶೆಟ್ಟಿ ಒಡೆತನದ ಪಬ್ನಲ್ಲಿ ಗಲಾಟೆ ಆಗಿದೆ. ಬ್ಯಾಸ್ಟಿಯನ್ ಹೆಸರಿನ ಪಬ್ನಲ್ಲಿ ಗಲಾಟೆ ಆಗಿದೆ. ಬೆಂಗಳೂರಿನ ಲ್ಯಾಂಗ್ಪೋರ್ಟ್ ರಸ್ತೆಯಲ್ಲಿ ಇರುವಂತಹ ಪಬ್ ಇದು. ಉದ್ಯಮಿ ಸತ್ಯನಾಯ್ಡು ಗಲಾಟೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಶಿಲ್ಪಾ ಶೆಟ್ಟಿ ಒಡೆತನದ ಪಬ್ ಇದು. 2 ದಿನಗಳ ಹಿಂದೆ ರಾತ್ರಿ 1:30ರ ಸುಮಾರಿಗೆ ಗಲಾಟೆ ಆಗಿದೆ. ಸರ್ವಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಸಿಬ್ಬಂದಿ ಜೊತೆ ವಾಗ್ವಾದ ನಡೆಸಿ ಹಲ್ಲೆಗೆ ಯತ್ನ ಮಾಡಿದಂತ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಗಲಾಟೆ ಸಂಬಂಧ ಯಾವುದೇ ದೂರು ದಾಖಲಾಗಿಲ್ಲ. ಮಾಹಿತಿ ಕಲೆ ಹಾಕ್ತಾ ಇರುವಂತಹ ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರು ಗಲಾಟೆ ವಿಡಿಯೋ ಆಧರಿಸಿ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ದೂರು ಅಧಿಕೃತವಾಗಿ ದೂರನ್ನ ದಾಖಲಿಸಿಲ್ಲ. ಆದರೆ ಪೊಲೀಸ್ನವರು ಮುಂಜಾಗ್ರತಾ ಕ್ರಮವಾಗಿ ಸದ್ಯಕ್ಕೆ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪರಿಶೀಲಿಸಿದ್ದಾರೆ. ಏನಾಯ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ನಟಿ ಶಿಲ್ಪಾ ಶೆಟ್ಟಿ ಒಡೆತನದ ಪಬ್ನಲ್ಲಿ ಆಗಿರುವಂತಹ ಗಲಾಟೆ ಇದು. ಬ್ಯಾಸ್ಟಿಯನ್ ಹೆಸರಿನ ಪಬ್ನಲ್ಲಿ ಗಲಾಟೆ ಆಗಿದೆ. ಬೆಂಗಳೂರಿನ ಲ್ಯಾಂಗ್ಪೋರ್ಟ್ ರಸ್ತೆಯಲ್ಲಿರುವಂತಹ ಪಬ್ ಇದು. ಉದ್ಯಮಿ ಸತ್ಯನಾಯ್ಡು ಗಲಾಟೆ ಮಾಡಿದಂಥ ಆರೋಪ ಕೇಳಿ ಬರ್ತಾ ಇದೆ. 2 ದಿನಗಳ ಹಿಂದೆ ಆಗಿರುವಂತಹ ಘಟನೆ ಇದು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೂರು ದಾಖಲಾಗಿಲ್ಲ. ಆದರೆ ಪೊಲೀಸರು ಸ್ವಯಂ ಪ್ರೇರಿತವಾಗಿ ತನಿಖೆ ನಡೆಸ್ತಾ ಇದ್ದಾರೆ. ಬೆಳಗಿಂದ ಒಂದು ವಿಡಿಯೋ ವೈರಲ್ ಆಗ್ತಿದೆ. ಬ್ಯಾಸ್ಟಿನಲ್ಲಿ ನಾನು ಹಲ್ಲೆ ಮಾಡಿದ್ದೀನಿ, ಜಗಳ ಮಾಡಿದ್ದೀನಿ ಅಂತ. ನಾನು ಯಾವುದೇ ರೀತಿಯಾದ ಹಲ್ಲೆನೂ ಮಾಡಿಲ್ಲ, ಜಗಳನೂ ಮಾಡಿಲ್ಲ. ನಾವು ಫ್ರೆಂಡ್ಸ್ ಎಲ್ಲ ಊಟ ಮಾಡೋಕ್ಕಂತ ಬ್ಯಾಸ್ಟಿನ್ಗೆ ಹೋದ್ವಿ. ಊಟ ಮಾಡಿ ಬಿಲ್ ಕೊಡೋ ಸಮಯದಲ್ಲಿ ನನ್ನ ಫ್ರೆಂಡ್ ಒಬ್ಬ ಬಿಲ್ ಕಟ್ಬಿಟ್ಟಿದ್ದ, ನನ್ನ ಪರ್ಸ್ ಬಚ್ಚಿಟ್ಟಿದ್ದ. ಸೊ ಆವಾಗ ನಮ್ಮದು ಸ್ವಲ್ಪ ನುಗ್ಲಾಟ ಆಯಿತು ಅಷ್ಟೇ. ನಾವು ಯಾರ ಜೊತೆನೂ ಜಗಳನೂ ಮಾಡಿಲ್ಲ, ಎಲ್ಲೂ ಹಲ್ಲೆನೂ ಯಾರಿಗೂ ಮಾಡಿಲ್ಲ. ಬೆಳಗಿಂದ ಒಂದು ವಿಡಿಯೋ ವೈರಲ್ ಆಗ್ತಿದೆ. ಬ್ಯಾಸ್ಟಿನಲ್ಲಿ ನಾನು ಹಲ್ಲೆ ಮಾಡಿದ್ದೀನಿ, ಜಗಳ ಮಾಡಿದ್ದೀನಿ ಅಂತ. ನಾನು ಯಾವುದೇ ರೀತಿಯಾದ ಹಲ್ಲೆನೂ ಮಾಡಿಲ್ಲ, ಜಗಳನೂ ಮಾಡಿಲ್ಲ. ನಾವು ಫ್ರೆಂಡ್ಸ್ ಎಲ್ಲ ಊಟ ಮಾಡೋಕ್ಕಂತ ಬ್ಯಾಸ್ಟಿನ್ಗೆ ಹೋದ್ವಿ. ಊಟ ಮಾಡಿ ಬಿಲ್ ಕೊಡೋ ಸಮಯದಲ್ಲಿ ನನ್ನ ಫ್ರೆಂಡ್ ಒಬ್ಬ ಬಿಲ್ ಕಟ್ಬಿಟ್ಟಿದ್ದ, ನನ್ನ ಪರ್ಸ್ ಬಚ್ಚಿಟ್ಟಿದ್ದ. ಸೊ ಆವಾಗ ನಮ್ಮದು ಸ್ವಲ್ಪ ನುಗ್ಲಾಟ ಆಯಿತು ಅಷ್ಟೇ. ನಾವು ಯಾರ ಜೊತೆನೂ ಜಗಳನೂ ಮಾಡಿಲ್ಲ, ಎಲ್ಲೂ ಹಲ್ಲೆನೂ ಯಾರಿಗೂ ಮಾಡಿಲ್ಲ.